ಯಪ್ಪ ಕಾಲ ಬಾಳ ಕೆಟ್ಟ ಬಿಡತ್ತಪ್ಪ. ಹಾ ಓಣ್ಯಾಗ ಒಂದು ಈ ಓಣ್ಯಾಗ ಒಂದು ಅಲ್ಲಿ ಹೋಕವ ಇಲ್ಲಿ ಹೋಕವ. ಹಾ ಬಾ 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 ಹಾ ತಮ್ಮ ಲಕ್ಷ್ಮಣ್ಣ ಒಬ್ಬ ಊರಿನಲ್ಲಿ ಹೆಸರು ಪಡೆದ ತಮ್ಮ ಲಕ್ಷ್ಮಣ್ಣ ನಮ್ಮ ಜಗಪತಿನ ಉಳ್ಳಾಡ್ಸಿ ವಾತ್ ಬಿಟ್ರಿ ಅಪ್ಪ. ಹಾ ಬಾ 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 ಕಾಲ ಬಾಳ ಕೆಟ್ಟ ಮಾಡ್ರಿ ಅಪ್ಪ. ಹಾ ಬೇಕ್ರಿ ಈ ಮಕ್ಕಳಿಗೆ ಹಾ ಬೇಕತ್ತಡ್ರಿ ಬೇಷ ಆಗೈತಿ ಕಾವ. ಹಾ ನನ್ನ ಕಡೆಯಿಂದ ಕಂಪ್ಲೇಂಟ್ ಕೊಡಿಸಿ ಆ ಮಕ್ಕಳು ನನ್ನ ಮ್ಯಾಗ ಕಂಪ್ಲೇಂಟ್ ಕೊಡ್ರಿ ಅಪ್ಪ ಮಕ್ಕಳ. ಹಾ ಬಾಬಾ ಆ ತಮ್ಮ ಲಕ್ಷ್ಮಣ ತೀತಿ ಅಂದ್ರ ನಾನು ಇಲ್ಲೇ ಮುಗಿಸ್ಬಿಡ್ತಾನೆ ರೇಪ. ಕಾಮಣ್ಣನ ಬೂದ್ಯಾಗ ಕತ್ತಿ ಹಂಗ ಉಳ್ಳಾಡ್ಸಿ ಒದ್ದಂಗ ಆತ್ರಿ ಅಪ್ಪ. ನಾನು ಹಂಗ ಮಾಡ್ಲಿ ಬಾಳವನ. ಆ ಬುದಿ ಒಳಗ ಕಾಮಣ್ಣನ ಬುದಿ ಒಳಗ ಬುದ್ಯ ತುಂಬಿ ಉಳ್ಳಾಡ್ಸಿ ಒದ್ದಂಗ ಆಯ್ತ್ರಿ ಅಪ್ಪ ನನ್ನ ಬಾಳವಂತನ. ಯಪ್ಪ ಏ ಯಪ್ಪ ನೀನು ಎಲ್ಲಿ ಅಂತ ಹುಡುಕುದು ಎಷ್ಟಂತ ಹುಡುಕ್ಯಾಡುದು ಎಲ್ಲೋಗಿದ್ದೆ ನಿಮ್ಮ ಮೌನ. ಏ ನಿಮ್ಮವನ್ ಮುದಕ್ಕೆ ಇಲ್ಲೇ ನಿಂತೀನಿ ಬಾರ. ನಿಮ್ಮನ್ ಎತ್ತಾಗ ಹೋಯ್ತೆ ಅತ್ತ ಉಣೆ ಹೋದ್ರ ನಮ್ಮ ಮಾವದನ ಸುಮ್ನ ಬಿಡಲ್ಲವ. ಗಜ್ಮ ಹಾಕಿ ಗಸ ಕಳಿಸ್ತಾನ ನೋಡಿ ಹುಷಾರಿ ಮಗಳವ. ಅಲ್ಲಪ್ಪ ನೀ ಅಂತೂ ಹೆಸರಿಟ್ಟು ಚಂದಾಗ ಕರಿತಿ ಬಿಡಪ್ಪ. ಆದ್ರ ಐತಲಪ್ಪ ಎಲ್ಲಾರ ಕೈಯಾಗ ಸಿಲ್ಲಿ ಗಿಲ್ಲಿ ಅಂತಂದು ಕರಿತಾರ ನೋಡ ಅಯ್ಯಪ್ಪ ನನ್ನ ಹೆಸರು. ಯಾಕ ಕಾಲಿ ಬಿಡವ ಈ ಮಂದಿ ಬಾಯಿ ಮುಚ್ಚಕ್ಕಾಗತ್ತನ. ಯಾಕಂದ್ರ ಸ್ವಾದ್ರ ಮಾವು ಭಾಳ ಮಂದಿ ನಮ್ಮ ಊರಾಗ. ಯಾಕಂದ್ರ ಕಾಲಿ ಬಿಡವ ಅವ್ರ ಮ್ಯಾಗ ನಿನ್ನ ಮ್ಯಾಗ ಪ್ರೀತಿ ಹೆಚ್ಚಾಗಿ ಕರಿತಾರ ಬಿಡವ. ಯಾಕೆ ಮಾಡ್ತೀಯ ಯಪ್ಪ ಅದೆಲ್ಲ ಹೋಗ್ಲಿ ಬಿಡು. ನನಗಂತರೂ ಮನ್ಯಾಗ ಕುಂತು ಭಾಳ ಬ್ಯಾಸರ ಆಗೈತಿ. ಮತ್ ನಾನು ನಿಮ್ ದನಿಯಾರ್ ಊಟ ಕೆಲ್ಸಕ್ಕೆ ಬರ್ಲ. ಆ ಕೆಲಸ ಮಾತ್ರ ಮಾಡಬೇಡ. ಹಾ ಸುಳ ಮಕ್ಕಳದ್ರಲ್ಲ ಚೋಲ ಇಲ್ಲ ಬುದ್ಧಿ ಅವ್ರದ. ಯಾಕಂದ್ರ ಚಂದನ ಒಂದು ಹುಡುಗನ್ ತಂದು ಚಿಂತಿಲ್ಲ ಚಂದನ ಹುಡುಗನ್ ತಂದು ಮದುವೆ ಮಾಡಿ ಕಳ್ಸ್ನ ಚಿಂತಿಲ್ಲ ಹೋಗಂತವ ಮಗಳ. ಗಿಡ್ಡಿ ಅಂದ್ರೆ ನಿಮ್ ಲವರ್ ಮೇಲೆ ಆನೆ. ಹಲೋ ಸರ ಒಂದ್ ಎಬಸ್ರಿ ಹೇಳ್ರಿ ನಾಳೆ ಬರೋದನ್ರಿ. ಆಯ್ತು ರೀ ಟೇಷನ್. ಹ್ಞೂ ರೀ ನಾಳೆ ನಮ್ಗೆ ಬಾ ಅಂತ ಹೇಳ್ರಿ. ನಾಳೆ ಜಾಯ್ನ್ ಆಕಿ ನೋಡಿ ಸರ. ಆಯ್ತು ರೀ. ಮಡಿಗೆ ಬರಗಿಡಿ ನನ್ನದಿ ಕುರಿ ಗಂಡಿ ಮಡಿಗೆ ಬರಗಿಡಿ ನನ್ನದಿ ಕುರಿ ಗಂಡಿ ನನ್ನಗ ಸಕೈತಿ ಬಾಲದ ಕೆಂಪನ ಬಟ್ಟಿ ನನ್ನಗ ಸಕೈತಿ ಬಾಲದ ಕೆಂಪನ ಬಟ್ಟಿ ಮಡಿಗೆ ಬರಗಿಡಿ ನನ್ನದಿ ಕುರಿ ಗಂಡಿ ಮಡಿಗೆ ಬರಗಿಡಿ ನನ್ನದಿ ಕುರಿ ಗಂಡಿ ನನ್ನಗ ಸಿಕ್ಕರ ಬಾಲದ ಕೆಂಪನ ಬಟ್ಟಿ ನನ್ನಗ ಸಕೈತಿ ಬಾಲದ ಕೆಂಪನ ಬಟ್ಟಿ. ಹತ್ತೈತಿ ತಂಡಿ ಬಿಚ್ಚ ನಿನ್ನ ಗುಂಡಿ ಏನಮ್ಮ ನಿನ್ನ ತಡ್ಕೊಳ್ಳಬೇಕೀಗನು ಮಾವ ನಿನ್ನ ಗ್ಯಾರೇಜ್ ನನ್ನ ಗಾಡಿ ಮಾಮ ಮಾಮ ಹೇಳ ಹುಡುಗಿ ಬರ್ತೀಯ ನಮ್ಮತ್ತ ನೀ ಬಾ ಬರ್ತೀರಿ ಹುಡುಗಿ. ಹೋಗನ್ನಡಿ ಸಾಲಿ ಸಂತೆ ಮಾವ ನಿನ್ನ ಗ್ಯಾರೇಜ್ ಬಿಡಲೇ ನನ್ನ ಗಾಡಿ ಮಾವ ನಿನ್ನ ಗ್ಯಾರೇಜ್ ಬಿಡಲೇ ನನ್ನ ಗಾಡಿ ಹೆಂಗಸರ ಹಾಕ್ತೈತಿ ಹೋಗನ್ನಡಿ ಸಾಲಿ ಕೆಳಗಿದ ಕೆಳಗ ಕೆಳಗಿದ ಕೆಳಗಿದ ಕೆಳಗ ನಡುವಿನ ಜಾಗ
ಎಲ್ಲಿ ನುಡಿದರಲ್ಲಿ ಹುಡುಗಿ ಫುಲ್ಲ ಎಲ್ಲಿ ನುಡಿದರಲ್ಲಿ ಹುಡುಗಿ ಫುಲ್ಲ ನೀವು ಏನ್ ಬೇಕಾರನ್ರಿ ಗಿಡ್ಡಿ ಅಂದ್ರಿ ನಂದು ಇಲ್ಲಿಂದ ತೊಡೆದು ಮಗನ ನರ್ಸ ಯಾವದ ನೌಕರಿ ಅಂತ ಮಾತಾಡ್ತಲ್ಲ ಮಗನ ತುಡುಗ ಇರದ ಗೆಡ್ಡ ಮೂರುಗದಿ ಒಂದ ಐತಿ ಪೂಟ ಮಗನ ಲೇ ಮಗನ ಹುಡುಗ ಪಡಗ ಅಂದ್ರ ನಾಳೆ ಇಲ್ಲ ಇವತ್ತ ನಿನ್ನ ಸ್ಟೇಷನ್ ಕರ್ಕೊಂಡು ಹೋಗಿ ಮಗನ ಚಡ್ಡಿ ಮೇಲೆ ನಿಂದ್ರಿಸಿ ಭಾಳ ಹುಷಾರೇ ಮಗನ ಮಗನ. ಓಯ್ ಯಾಕ ಹಂಗ್ಯಾಕಂತ್ಯವ ನಮ್ಮ ಅಪ್ಪದನ ಯಾಕ ಮೈಯಾಗ ಮತ್ತ ಕಡಿತೈತ್ ನನಗ್ ಸಣ್ಣಗ ನಿಂದು ತಂಡ್ಯಾಗ ನಮ್ಮ ಅಪ್ಪದನವ ಹಂಗ ಅನ್ನಕ್ ಹೋಗ್ಬೇಡ. ಹೌದು ಅದ್ ಯಾರಿಗೆ ಫೋನ್ ಹಚ್ಚಿನ ಪೊಲೀಸ್ ಆಗಿನಿ ಹಂಗ ಹಿಂಗಂತಂದು ಯಾರ್ದ ಮುಂದ ಕತ್ತಿ ಹೇಳಾತಿದ್ದಲ್ಲ. ಹೌದಾ ನನ್ನ ರಸಗುಲ್ಲ, ನಾನೀಗ ಪೊಲೀಸ ನಾಳೆ ಡ್ಯೂಟಿಗೆ ಜಾಯ್ನ್ ಹಾಕಿನಿ. ಅಲ್ಲ ಮಾವ ನಿನ್ನ ಹುಡುಗಿನ ಕೊಟ್ಟು ಮದುವೆ ಮಾಡ್ತೇನೆ ನಮ್ಮ ಮಗಳ. ಅಲ್ಲ ಅಯ್ಯಪ್ಪ ನಿನ್ನೆ ಕೆಳಗಿನ ಓನಿ ಪರ್ಸೇನ ಪೊಲೀಸ್ ಆಗ್ಯಾನ, ಅವಂಗೂ ನಿನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿ. ಆದ್ರೆ ಈಗ ಇವಂದು ಗತಿ ಏನು ನೋಡುವ ಮಗಳ, ಒಬ್ಬರ ಲೈಫಲ್ಲಿ ಇಟ್ಟಿರ್ಬೇಕವ, ಇನ್ನೊಬ್ಬರ ಕಾಂಟ್ಯಾಕ್ಟ್ ನಡ್ಕೊಂಡು ಕಲೆಕ್ಷನ್ ಮಾಡ್ಬೇಕು ಮಗಳ ಅವ್ವ. ಲೇ ಮಾವ ಹಂಗಾದ್ರೆ ಮಂಗ್ಯ ನಮಗ ಪರಿಚಯ ಮದುವೆ ಮಾಡ್ಕೊಂತಾನ. ನಾನು ನಿನ್ನ ಮಗಳಗ ಬಾಡಿಗೆ ಕಂಡ ಅಲ್ಲೇ ಮಗ ನನ್ನ ಮಗನ. ನೋಡುವ ಮಗಳ, ಪೊಲೀಸ್ ಸವಾಸ ಬೆಳತಾನ ಉಪವಾಸ. ನೋಡ್ ತಂಗಿ ಮನೆಗೆ ನಡಿಯಿಂದ ನಾನು ಸ್ವಲ್ಪ ಕೆಲಸ ಐತಿ. ಯಾಕಂದ್ರ ಹಳ್ಳ ನೀವು ಗೆಳತನ ಉಳ್ಯಾಗ ಅಂದ್ರೆ ಮರಿ ಅಂತಲ್ಲ ನೆನಪರ. ಯಾಕಂದ್ರ ಆ ಮ್ಯಾಗಳನ್ನ ಹೋಗಿ ಉಣ್ಯಾಗ ಉಲ್ಲಿಗ್ಯಾವಳ ಮಸ್ತ್ ಫಿಗರ್ ಐತಿ. ಅದೇನ ಹೊಲ ಮಾತ ಹೋಗಿ ಭೇಟಿಯಾಗಿ ಬರ್ತನ. ಹೋಗಿ ಹಿಂಗ ಬರ್ತ ನೋಡ. ಯಪ್ಪ ನೀನು ಮನೆಗೆ ನಡಿ, ನಂದೊಂದು ಸ್ವಲ್ಪ ಕೆಲಸ ಐತಿ, ನಾ ಮುಗಿಸ್ಕೊಂಡ್ಬರ್ಬೇಕು. ನಿಮ್ಮ ಮೊದ್ಲು ಮನೆಗೆ ನಡಿ. ನಂದೊಂದು ಸ್ವಲ್ಪ ಕೆಲಸ ಐತಿ, ನಾ ಮುಗಿಸ್ಕೊಂಡ್ಬರ್ಬೇಕು. ನಿಮ್ಮ ಮೊದ್ಲು ಮನೆಗೆ ನಡಿ. ಹಾಗಾಯವನ ಅಲ್ರಿ. ಅಲ್ಲ ಹುಡುಗಿ, ನಿಮ್ಮಪ್ಪನ ಇಷ್ಟು ವಯಸ್ಸಾದ್ರೆ ಈ ಮಂಗ್ಯ ನನ್ನ ಮಗಂದು ನಾ ಬರ್ರಿ ನಾವ ಮಗಳ. ಹ್ಞೂ ಹೋಯ್ ಬಾಯಪ್ಪ. ಇಷ್ಟು ವಯಸ್ಸಾದ್ರೆ ಇನ್ನ ಹೆಣ್ಣಿನ ಹುಚ್ಚಾಬಿಟ್ಟಿಲ್ಲ ಅಂತೀನಿ. ಇದು ಹೂವಿನ ಲೋಕವೇ ಇಲ್ಲವೇ ಹೇಳಿ ಪ್ರೇಮಿಗಳೇ. ಪೋಸ್ ಕೊಟ್ಟನು ಮಾವ, ಪೋಸ್ ಕೊಟ್ಟನು, ಹಂಗಲ್ಲದೆ ಹಿಂಗ ನೋಡ. ಪೋಜ್ ಕೊಟ್ಟಾಳ ಅಂದ ಮೇಲೆ ಫೋನ್ ನಂಬರ್ ಕೊಡ್ದಲ್ಲೇನ ಮಂಚದ ಮೇಲೆ ಗಾಂಧಿ ಗದ್ದಿ ಮೆಗ್ಗ ಮಂಚ ನಾಟಕದಾಗ ಪಾತ್ರದಾಗಿ ಪಗಡಿ ಹಂಚಾಲ ನಮ್ಮ ರಾಜ ನಾಟಕದಾಗ ಪಾತ್ರ
ಪಾತ್ರದಾಗಿ ಪಗಡಿ ಹಂಚಾಳ ನನ್ನೋಡಿ ಎಗಡಿ ಹಂಚಾಳ ನನ್ನೋಡಿ ಎಗಡಿ ಹಂಚಾಳ ಯಾಕಪ್ಪ ನರ್ಸ ಎಲ್ಲೈತ್ ನಿಂದ ಇಂಜೆಕ್ಷನ್ ಡಬ್ಬಿ ಲೇ ಮಗನ ಡಬ್ಬಿ ಅಂತ ಅಪೇಕ್ಷೆ ಮಾಡಬೇಡ್ಲಿ ಮಂಗ್ಯನ ಮಗನ ಒಂದು ಹೊತ್ನಾಗ ಜೀವ ಕೊಟ್ಟದ ತಾಯಿಲೆಗೆ ಇನ್ನ ಮೇಲೆ ಇಂಥ ಹುಡುಗಿಯರ ಬಿಟ್ಟು ಸೂಜಿ ಮಾಡೋದು ಬಿಟ್ಟು ಕೈಯಾಗ ಲಾಟಿ ಬಂದದ್ಲೇ ಮಗನ ನಮಗ ಅಲ್ಲ ನಾಗ್ಯ ಅದೇನಂತ ಸ್ವಲ್ಪ ಸರಿಯಾಗಿ ತಿಳಿಸಿ ಹೇಳ್ಬಾರ್ದಾನ ಇನ್ನೊಂದ್ ಸ್ವಲ್ಪ ಏನಂತ ಗೊತ್ತಾಯ್ತು ಬಿಡಿಸಿಲ್ಲಿ ನಾಳೆ ಅಂದ್ರೆ ಅವನು ಸೆಂಟ್ರಲ್ ಜೈಲಿಗೆ ಪೊಲೀಸ್ ಹೌದಲ್ಲೇ ನರ್ಸ ಹತ್ತಲೇ ಮಗನ ಕರೆಕ್ಟ್ ಅಲ್ಲೇ ಮಗನ ನನ್ನ ವಿಷಯ ನಿನಗೆ ಯಾಕೆ ತಿಳಿತಿಲೇ ಮಂಗ್ಯನ ಮಗನ ಏ ನೀನೇನು ಕೊರೆಗ ಜಾಕೆಟ್ ಹೋಗಿ 6 ತಿಂಗಳ ಡ್ಯೂಟಿ ಮಾಡಿ ರಜೆ ಹಾಕಿ ಮನೆಗಿದ್ದೆ ಸಬ್ ಇನ್ಸ್ಪೆಕ್ಟರ್ ಲೆಟರ್ ಕಳ್ಸ್ಯಾರ ನಾಳೆ ಜಾಯ್ನ್ ಆಗ್ಲಿಲ್ಲ ಅಂದ್ರ ಸಸ್ಪೆಂಡ್ ಮಾಡ್ತನಂತ ಮಗನ ಅವ್ ಯಾವನ ಬಲೆಟೆ ರೌಡಿ ಇದ್ದಂಗ ಸ್ಟೇಷನ್ಯಾಗ ಅವನಿಗೇನ ಕಾವಲ್ ಕಾಯ ಕಸ್ತಾರನೇ ಏನ್ ಮಾಡ್ತಾರ ಲೇಪ ಈಗ ಗೊತ್ತಾತ್ ನೋಡ ಅದಕ್ಕಂದಲ್ಲಿ ಇವ್ರು ಗಡ ನೀ ಇವಂದು ಈಗ ಎತ್ತಪ್ಪ ಯಪ್ಪ ಇಷ್ಟೊತ್ತನ ಮುಕ್ಕೊಂದಿತ್ತು ಈಗ ಎದ್ದೈತಿ ಒಂದು ಅಲ್ಲಲೇ ಶಿಲ್ಲಿ ಅವನ್ ನಡ್ಗದ ಅದಕ್ಕಲ್ಲ ಇಷ್ಟು ದಿನ ನಿಮ್ಮಂತ ಅರಿಯದ ಹುಡುಗಿಯಿಂದ ತಿರುಗ್ತಿದ್ದ ಈಗ ಅವನ್ ಗತಿ ಅರೋಗತಿ ಲೇ ದೋಸ್ತ ಅಲ್ಲೇ ನಿನಗೆ ಇದು ಗೊತ್ತಾತ ಅಲ್ಲಿದ ಅಲ್ಲೇ ಅವ್ ನಾಯಕರ ಕುಡ್ದು ಅಡ್ಯಾಡ್ತಾರ ಮಂಗ್ಯ ನನ್ನ ಮಗ ಹಾ ಚಟ ನಿನಗೂ ಬಿದ್ದೈತಿ ಅಂತ ಕೇಳ್ತೀನಿ ಏ ಶಿಲ್ಲೆ ನಮಗೀಗ ಬುದ್ಧಿ ಬಂತ ನಾಳೆಯಿಂದ ನಾನು ನರ್ಸ ಒಂದ ಸ್ಟೇಷನ್ ಕೆಲಸ ಮಾಡ್ತೀವಿ ನಾಳೆಯಿಂದ ಬಂದು ನಿನ್ ಸ್ವಲ್ಪ ತೆಗೆದ ತೋರಿಸಿ ಬಿಡ ಹ್ಞೂ ಎಲ್ಲರಿಗೂ ತೋರಿಸ್ತೀನಿ ನಂದು ದೈ ಒಳ್ಳೆ ಐತ್ ನೋಡು ನೀ ಬಾ ನಂದು ನೋಡು ತೋರಿಸ್ತೀನಿ ನಿಮಗ ಏ ನೀ ತಿಳಿದಂಗ ಅಲ್ಲ ಮಕ ಅಂದೆ ಮತ್ ಬೇರೆ ಏನ ತಿಳ್ಕಂಗಿಳ್ಕಂಗೆ ಹೌದಾ ನನ್ನ ಚಿಲ್ಲಿ ನಿನ್ನ ಮಗ ನೋಡಿದ್ರ 6 ತಿಂಗಳ ಹೋಗ್ಬಿಡ್ತಾ ಅಂತೀನಿ ಇವ ಏನಪ್ಪ ಯಪ್ಪ ಎಲ್ಲೆಲ್ರ ಕೈ ಇಟ್ಕೊಂತಾನಪ್ಪ ಒಲ್ಲ ಓಹೋ ಅಂದ್ರೆ ನೀವು ನನ್ನ ಪರ್ಸೋಲು ಕುಡುಗೋಳಿಗೆ ಸೇರಿದಂತ ಮಾಡಿ ಅಲ್ಲ 8 ದಿವಸ ನಾಟಕ ಮಾಡ್ತೀನಿ ಅಂತ ಹೇಳಿ ಆ ಮಾಸ್ತರ್ ಹೇಳಿ ಹೋಗ್ಯಾನ ಹೇಳಿ ಹೋದ ಫೋನ್ ಸ್ವಿಚ್ ಆಫ್ ಮಾಡಿ ಮುಕ್ಕೊಂಡ್ಬಿಟ್ಟನ ನಾನೇನು ಆ ಲಿಸ್ಟಿಗೆ ಸೇರಿದವಳ ಅಂತ ತಿಳ್ಕೊಂಡ್ರೇನು ನೀವಿಬ್ರು ಹೌದು ಚಿಲ್ಲಿ ಬಾಳ ಮಂದಿ ಕವಿಗಳಿಗೆ ಫೋನ್ ಮಾಡಿ ಪಾಂಪ್ಲೆಟ್ ಕಳಿಸ್ತೀನಿ ಅಂತಂದು ಕರೆನ್ಸಿ ಸಾಕ್ಷಿ ಅಂತಾನೆ ಈ ಬಡ್ಡಿ ನನ್ನ ಮಗ ನೀ ಎತ್ತ ಬೇಡ ಎತ್ತಕ್ಕೆ ಏನು ಇಲ್ಲ ಬಿಡು ನಿಂದು ಅವನು ಬಡಿತೀನಿ ಹೇಳ್ಬಾರ್ದು ಹಂಗಂದ್ರ ಬಡಿ ಬಾ ಇಲ್ಲ ನಮಗಾಗಿ ವಯ್ಯ ಒಂದು ಡ್ಯಾನ್ಸ್ ಮತ್ತೆ ಚಲೋ ಮಾಡ್ತಿದ್ದೆ ಅವ್ರ ಮ್ಯಾಗ ಬಂಗಾರ ಗಂಡಿ ಬಾರ ನಮ್ಮೋರ ಜಾತರಿ ಮಾಡೋಣ ನಾವು ಜೋರ ನಮ್ಮೋರ ಜಾತರಿ ಮಾಡೋಣ ಬಲು ಜೋರ ಬಂಗಾರ ಗಂಡಿ ಬಂಗಾರ ಗಂಡಿ ಬಾರ ಬಂಗಾರ ಗಂಡಿ ಬಂಗಾರ ಗಂಡಿ ಬಾರ ನಮ್ಮೋರ ಜಾತರೆ ಮಾಡೋಣ ನಾವು ಜೋರ ನಮ್ಮೋರ ಜಾತರೆ ಮಾಡೋಣ ಬಲು ಜೋರ ಬಪ್ಪಳ ಮಸ್ತ ನಮ್ಮೋರಿಗೆ ಬರುವಾತಿ ಹಸಿನ ಗಿಡಿಗಾಲಾಸಿ ನನ್ನ ನೋವಿನಿ ನಗುವಾತಿ ನನ್ನ ಮೊತ್ತ ಮನಸಾನೆ ಕತ್ತಾಗಿ ನನ್ನ ಮೊತ್ತ ಮನಸಾನೆ ಕತ್ತಾಗಿ
ಈ ಭೇಟಿ ಪ್ರೀತಿಗಾಯ್ತು ಸರಿಸಾಟಿ ಕನಸಿನೊಳಗ ಕಾಡತಿ ನನ್ನ ಮುತ್ತಿನ ಪುಟ್ಟಿ ನನ್ನ ಈ ಭೇಟಿ ಪ್ರೀತಿಗಾಯ್ತು ಸರಿಸಾಟಿ ಕನಸಿನೊಳಗ ಕಾಡತಿ ನನ್ನ ಮುತ್ತಿನ ಪುಟ್ಟಿ ಪುಟ್ಟಿ ಚಂದ್ರಮನಾಚು ಮಂಗಲಾಚಿ ಮರಳಾನೆ ನನ್ನ ಮನೆಯನ್ನು ಬೆಳಗುವ ದೇವತೆ ರಾಧೆ ನೀನಾದೆ ಗಂಡ ಹೆಂಡತಿ ಇಬ್ಬರುವಾಗೋಣ ಗಂಡ ಹೆಂಡತಿ ಇಬ್ಬರುವಾಗೋಣ ಒಂದು ವರ್ಷ ದಾಗ ಗಂಡ ಹಡಿಯೋಣ ಒಂದು ವರ್ಷ ದಾಗ ಗಂಡ ಹಡಿಯೋಣ ಬಂಗಾರ ಗಿಂಡಿ ಬಂಗಾರ ಗುಂಡಿ ನೀ ಬಾರ ಬಂಗಾರ ಗಿಂಡಿ ಬಂಗಾರ ಗಿಂಡಿ ನೀ ಬಾರ ನಮ್ಮೋರ ಜಾತ್ರೆ ಮಾಡೋಣ ನಾವು ಜೋರ ನಮ್ಮೋರ ಜಾತ್ರೆ ಮಾಡೋಣ ನಾವು ಜೋರ ಮೊದಲ ನಿನ್ನ ನೋಡಿ ಕರಗಿ ಹೋದ ನನ್ನ ಜೀವ ನಿಮ್ಮ ಅಪ್ಪ ಆಗಬೇಕ ನನಗ ಸಾದರ ಮಾವ ದಿನ ನೋಡಿ ಹತ್ತಿ ಬರದಿ ಗೆಳತಿ ಕೌನ್ಯಾಗ ಮಮ್ಮಿಬ್ಬರ ಮದುವೆಗೆ ಹಾಕೋಣ ಹೂವಿಗೆ ತುಂಬೇನ ಬ್ಯಾಡನಿ ನೀ ಯಾವಾಗ ಸಿಗತೀನಿ ನಾಡ ಬ್ಯಾಡನಿ ನೀ ಯಾವಾಗ ಸಿಗತೀನಿ ನಿಮ್ಮವ್ವ ಅಗಲ ನನಗ ಸದರತ್ತಿ ನಿಮ್ಮವ್ವ ಅಗಲ ನನಗ ಸದರತ್ತಿ ಬಂಗಾರ ಗಂಡಿ ನೀ ಬಾರ ಬಂಗಾರ ಗಂಡಿ ಬಂಗಾರ ಗುಂಡಿ ನೀ ಬಾರ ನಮ್ಮೋರ ಜಾತ್ರೆ ಮಾಡೋಣ ನಾವು ಜೋರ ನಮ್ಮೋರ ಜಾತ್ರೆ ಮಾಡೋಣ ನಾವು ಜೋರ ಸಾಕಲೇ ಅಪ್ಪ ಈಕೆದ ಉರುಪು ಜಕ್ಕಿನ ಗಟ್ಟಿ ಇನ್ನೊಂದು ಶಬಸ ಎಬ್ಸ ಹೊಲ ನಾಗಿ ನಿನ್ನ ಗಿಡದಾಗಷ್ಟ ಭಾರಿ ಮಾವಿನಕಾಯಿ ಕಲ್ಲ ಬಗರ ಕೆಡವಲೇನ ಸಣ್ಣ ಮೇಳಿಗಾಯಿ ಸಿಟ್ಟು ಮಾಡಿ ನಾಗಿಯಾಗ ತಗದೈ ನಿನ್ನ ಬಾಯಿ ಅಯ್ಯಯ್ಯಯ್ಯ ಸಿಟ್ಟು ಮಾಡಿ ನಾಗಿಯಾಗ ತಗದೈ ಕಿಸ ಬಾಯಿ
ಸಾಕ್ ಬಾ ಸಾಕ್ ಬಾ. ಗಂಡು ಮೆಟ್ಟಿದ ನಾಡಿನಲ್ಲಿ ಹುಟ್ಟಿ ಬೆಳಗಾವಿ ಜಿಲ್ಲೆಯಲ್ಲಿ ಸೇರಿ ಸೈನಿಕರನ್ನು ಸದೆ ಪಡೆದು ಕೊಪ್ಪಳಕ್ಕೆ ಬಂದ ಆಡಳಿತ ನಡೆಸಿ ಬಳ್ಳಾರಿ ಬಂದು ಮಾತುಕತೆ ನಡೆಸಿ ಮೈಸೂರಿಗೆ ಬಂದು ಮೈಸ್ಥಾನ ಮಾಡಿ ಬೆಂಗಳೂರಿಗೆ ಬಂದ ಅಂಡರ್ ವರ್ಲ್ಡ್ ರೌಡಿಯಾಗಿ ಮೆರೆಯುತ್ತಿದ್ದಾನೆ.
ಇದ್ದರೆ ದರ್ಬಾರ್, ಸಿಎಂ ಸಿದ್ದರಾಮಯ್ಯ ಇದ್ದರೆ ಸರ್ಕಾರ. ಅನ್ನ ಕೊಟ್ಟವನು ಸಿದ್ದರಾಮಯ್ಯ, ನ್ಯಾಯಕ್ಕಾಗಿ ಹೋರಾಡಿದವ ರಾಯಣ್ಣ. ದೇಶಕ್ಕಾಗಿ ನಿಂತಿದ್ದಾನೆ ನರೇಂದ್ರ ಮೋದಿಜಿ. ಭಾರತದ ಗಡಿಯಲ್ಲಿ ಸೆಡ್ ಹೊಡೆದು ಸವಾಲಾಗಿ ನಿಂತಿದ್ದಾರೆ ಪಾಕಿಸ್ತಾನ ಪಾಪಿಗಳಿಗೆ. ವೇದರು ಅಂದ್ರೆ ಏನೋ, ನಮಕ್ಕದರ್ ಅಂದ್ರೆ ಏನೋ ಅಂತ ಸಿಂಧೂರ ಆಪರೇಷನ್ ಅಲ್ಲ ತಿಳಿಸಿದೆ. ಭಾರತದ ಗಡಿ ಮುಟ್ಟೋದು ಇರ್ಲೇ, ಭಾರತದ ಹೆಸರು ಹೇಳಕ್ಕೆ ಗುಂಡಿಗೆ ಇರಬೇಕು ಪಾಕಿಸ್ತಾನದ ಪಾಪಿಗಳಿಗೆ. ಈ ದೇಶದಲ್ಲಿ ಪ್ರತಿ ಹಳ್ಳಿಯಲ್ಲಿ ಹುಲಿ ಹುಟ್ಟುತ್ತಿದ್ದಾರೆ ಆರ್ಮಿ ಎಂಬ ಸಿಂಹಗಳು. ಪ್ರಾಣ ಆಮೇಲೆ ದೇಶ ಮೊದಲು. ಅದೇ ದೇಶಕ್ಕೋಸ್ಕರ ಪ್ರಾಣ ಕೊಡಲು ಸಿದ್ಧರಾಗಿ ನಿಂತಿರುವರು ಈ ಸಿಂಹದ ಮರಿ ಸಿದ್ದರಾಮಯ್ಯನ ಪ್ಯಾನ್. ಮಾತಿನಲ್ಲಿ ತಪ್ಪಿದರು, ಕೆಲಸದಲ್ಲಿ ಯಾವತ್ತು ತಪ್ಪಲ್ಲ, ತಪ್ಪದೂ ಇಲ್ಲ. ಯಾಕೆಂದರೆ ಬಡವರಿಗೆ ಬೇಕಾಗಿರುವುದು ಮಾತು. ಮಾತಿನಂತೆ ನಡೆದುಕೊಂಡರೆ ಅವರ ಮನಸ್ಸಿನಲ್ಲಿ ನಾವು ರಾಜರು. ಅದೇ ರಾಜ್ಯವನ್ನು ಇಟ್ಟು ರಾಜಕೀಯ ಪೈಕಾಳದಲ್ಲಿ ಪಳಗುತ್ತಿರುವರು ನಿಷ್ಠಾವಂತ ರಾಜಕಾರಣಿಗಳು. ಅನ್ಯಾಯ ಬಳ್ಳಾರಿಯಲ್ಲೇ ನಡೆಯಲೇ, ದಿಲ್ಲಿಯಲ್ಲ ನಡೆಯಲೇ, ಮೂಲ ಜಿಲ್ಲದ ಧ್ವನಿ ಎತ್ತುವುದೇ ಒನ್ ಅಂಡ್ ಒನ್ಲಿ ಸಿದ್ದರಾಮಯ್ಯ. ದೇಶದ ವಿಚಾರಕ್ಕೆ ಬಂದರೆ ಯಾವುದೇ ಪ್ರಧಾನಿ ಮಂತ್ರಿ ಬಂದರೂ ಐ ಡೋಂಟ್ ಕೇರ್, ಅಲ್ಲಿ ನರೇಂದ್ರ ಮೋದಿಜಿನೇ ಡನ್. ಯಾಕೆಂದರೆ ನಮ್ಮ ಭಾರತದ ಜನದ ಪ್ರಜೆಗಳು ಜಾಣರಾಗಿದ್ದಾರೆ. ಇಲ್ಲಿ ದುಡ್ಡು ಮತ್ತು ನಿಯತ್ತು ಇವು ಎರಡು ಇದ್ದರೆ ನಾವೇ ರಾಜರು. ಇರುವ ಸರ್ಪ ಹಿಡಿದಿರುವ ಶಿವನು ಉರಿವ ಬೆಂಕಿಯನ್ನೇ ಅಂತ ವರ್ಚಸ್ಸನ್ನು ಬೆಳೆಸಿಕೊಂಡು ಮೆರೆಯಬೇಕೆಂದರೆ ಹೊಟ್ಟಿನಿಂದಲೂ ಬರಬೇಕು ಅಂತ ಗುಣ. ಅದನ್ನು ಖಚಿತಪಡಿಸಿಕೊಳ್ಳುವುದಕ್ಕೆ ಬೇಕು ಕೆಟ್ಟವರ ಸಹವಾಸ ಬಿಡಬೇಕು.
ಒಬ್ಬ ಮುಂದೆ ಬರಬೇಕಾಗಿ ಲೀಡರ್ ಆಗಬೇಕೆಂದರೆ ಸೈಡ್ಗಿರೋ ಬದ್ಮಾಸ್ ನನ್ನ ಮಕ್ಕಳನ್ನು ಬಿಟ್ಟು ಬರಬೇಕು. ಯಾಕೆಂದರೆ ನಮ್ಮ ಎಲ್ಲದ ಅಸ್ತ್ರಗಳನ್ನು ಗೊತ್ತಿರುವುದೇ ಪಕ್ಕದಲ್ಲಿ ಇರುವನಿಗೆ. ನೀನು ಉದ್ಧಾರ ಆಗಬೇಕೆಂದರೆ ಮೊದಲು ನೀನು ಸಂಬಂಧಗಳನ್ನು ಕಳೆದುಕೊಳ್ಳಬೇಕು. ಅಕ್ಕಪಕ್ಕದ ಸ್ನೇಹಿತರನ್ನು ಕಳೆದುಕೊಳ್ಳಬೇಕು. ಯಾಕೆಂದರೆ ಇದು ಕಲಿಯುಗ ಮಗ. ಇಲ್ಲಿ ಕುಲ ಬಾಂಧವರಲ್ಲೇ ಕುಲಘಾತಕರು. ನೀನು ಮುಂದೆ ಹೋಗುತ್ತಿ ಅಂದರೆ ಗೊತ್ತಾದರೆ ಸಾಕು. ಇಲಿ ಮರಿಗೆ ಗುಳಿಗೆ ಹಿಟ್ಟಂತೆ ನಿನಗೆ ಬತ್ತಿ ಹಿಟ್ಟು ಬಿಡುತ್ತಾರೆ. ನಂಬಿಕೆ ಅನ್ನೋದು ಎಲ್ಲರ ಹತ್ರ ಇರುವುದಿಲ್ಲ. ಬಟ್ ಆ ನಂಬಿಕೆ ಇರುವ ವ್ಯಕ್ತಿ ಹತ್ತಿರ ನಾವು ಹುಡಿಕೊಂಡು ಹೋಗಬೇಕು. ಯಾಕೆಂದರೆ ಇದು ಕಲಿಯುಗ. ಈ ಕಲಿಯುಗದಲ್ಲಿ ಕುಲಘಾತಕರೇ ತುಂಬಿಕೊಂಡಿದ್ದಾರೆ. ಹಂತ ಹಂತವಾಗಿ ಬೆಳೆಯುತ್ತಾ ಹೋದರೆ ಏರುವುದು ಗೋಪುರ. ನೀನು ಇಡುವ ಹೆಜ್ಜೆ ಯಾವನಾದರೂ ಕುಲಘಾತಕನಿಗೆ ಗೊತ್ತಾದರೆ ಸಾಲದ ಜಾತಕ. ಅದೇ ಈ ಕಲಿಯುಗದ ಮರ್ಮ. ಇಲ್ಲಿ ನೋಡಿಕೊಂಡು ಮಾತ್ರ ಹೋಗಬೇಕು, ಹೇಳಿಕೊಂಡಲ್ಲ. ನೀನು ಕೆಲಸ ಮಾಡಬೇಕೆಂದರೆ ಮನಸ್ಸಿನಿಂದ ಮಾಡೋ. ಎಂತ ಈ ಶ್ವಾಸ ದ್ರೋಹ, ಎಂತ ಈ ಶ್ವಾಸ ಮಿತ್ರ ಇದ್ರು ಹೇಳಬೇಡ. ಯಾಕೆಂದರೆ ನಾಗರ ಆವಿಗೆ ಎಷ್ಟೇ ಹಾಲೆರಿದರೂ ಅದರ ತನ್ನ ಚಾಳಿ ತಾನು ಬಿಡುವುದಿಲ್ಲ. ಇಲ್ಲಿ ನಾಗರಾವಿನಂತೆ ಮನಸ್ಸಿನಲ್ಲಿ ವಿಷಕೊಂಡು ತುಂಬಿಕೊಂಡಿರ್ತಾರೆ. ಬಟ್ ಈ ರಾಯಣ್ಣ ಹೇಳುವ ಮಾತಿನಲ್ಲಿ ಸತ್ಯವಿಲ್ಲವೆಂದರೆ ಹಿಂದೆ ಈ ರಂಗಭೂಮಿಯಿಂದ ದೂರ ಉಳಿಯುತ್ತಾನೆ. ಸತ್ಯ ಹೇಳುವುದೇ ನನ್ನ ಕಾಯಕ. ಅದನ್ನು ತಿದ್ದಿಕೊಂಡು ನಡೆಯಬೇಕು ಸಮಾಜದ ಜನಕ. ಹೇಯ್ ಏಯ್ 27 ವರ್ಷಗಳಿಂದ ಅಂದು ಅಯೋಧ್ಯದ ತೀರ್ಪಿಗೆ ಹಿಂದೂ ಪ್ರತಿಫಲ ಸಿಕ್ಕಿತು. ಅಂತ ಅಯೋಧ್ಯದ ವಾರ್ನಿಸಿಗೆ ಬಾಂಬಿಡಲು ಹೊರಟಿದ್ದ ಕುಖ್ಯಾತ ಅಂಡರ್ ವರ್ಲ್ಡ್ ರೌಡಿ ಕನ್ವರ್ ಲಾಲ್ ಹಿಂದೂ ಈ ನನ್ನ ಲಾಂಗಿಗೆ ತನ್ನ ಪ್ರಾಣವನ್ನೇ ಅರ್ಪಿಸಿದ. ಹಲೋ, ಏನು? ಯಸ್, ನಾನೇ ಕ್ರಾಂತಿಯ ಕಿಡಿ ಒತ್ತಿಸಿದ ರಾಯಣ್ಣ. ಏನು
ನಮ್ಮ ಲೇಖಕರಿಗೆ ಅಬಂಡ ಬಡ್ಡೆ ಮಗನಿಂದ ಮೋತ್ಸವ ಐತೆ. ಏಯ್ ನಿಜ ವಿಷಯ ತಿಳಿದು ಅವರ ತಂದೆ ಎದೆ ಒಡೆದು ಪ್ರಾಣ ಬಿಟ್ಟನು. ಬಟ್ ಲೇ ಹಲಂಕೋರ್, ಆ ತಂದೆಯ ಶಾಪ ನಿನ್ನ ತಮ್ಮನ ಶಾಪ. ನಿಮ್ಮ ವಂಶವನ್ನೇ ಸರ್ವನಾಶ ಮಾಡೋದು ಶತಸಿದ್ಧ. ಏಯ್! ಆ ಶ್ರೀರಾಮಚಂದ್ರನಿಗೆ ಆಂಜನೇಯನ ಭಕ್ತಿ ಇಲ್ಲದೆ ನಿದ್ರೆ ಬರಲ್ಲ. ಏಯ್! ಆ ಶ್ರೀಕೃಷ್ಣನಿಗೆ ಕನಕದಾಸರಾಡುವವರೆಗೂ ನಿದ್ರೆ ಬರಲ್ಲ. ಬಟ್ ಈಗ ಅಣ್ಣನಿಗೆ ದೇಶದ್ರೋಹಿಗಳನ್ನು ಕೊಚ್ಚಿ ಹಾಕುವರೆಗೂ ನಿದ್ರೆ ಬರಲ್ಲ. ಇದು ಕಲಿಯುಗ ಮಗ. ಲಾಭ ಇದ್ರೆ ಮಾತ್ರ ನಿನಗೆ ಸಪೋರ್ಟ್. ಲಾಭ ಇಲ್ಲಂದ್ರೆ ನೀನು ಶತ್ರು. ವಿಷವ ನುಂಗಿರುವ ಸರ್ಪ ಹಿಡಿದಿರುವ ಶಿವನು, ಉರಿವ ಬೆಂಕಿಯನ್ನೇ ಕಣ್ಣಲ್ಲಿಟ್ಟಿರುವ ಭವನು. ದ್ವೇಷ ಬಂದಾಗ, ರೋಷ ತಂದಾಗ, ವೈರಿ ಕಂಡಾಗ, ಶಾಂತಿ ಸಿಕ್ಕಾಗ, ಬಾನು ಭೂಮಿ ಸಿಡಿದು ಹೋದಂತೆ, ನನ್ನ ಶತ್ರು ನಾಶವಾದಂತೆ. ಸತ್ಯಂ ಶಿವ. ಬಡ ರೈತರೆಲ್ಲರೂ ಇಂದು ಬೆಳೆಯನ್ನು ಕಳೆದುಕೊಂಡು ಸಂಕಟದಲ್ಲಿರುವಾಗ ಒಂದು ಕಡೆಯಿಂದ ಸಹಾಯ ಮಾಡುತ್ತೇವೆಂದು ಬರುತ್ತಾರೆ. ಆದರೆ ಮತ್ತೊಂದು ಕಡೆಯಿಂದ ಕಂದಾಯ ಕಟ್ಟಬೇಕೆಂದು ಮನೆ ಕರರ ಪಟ್ಟಿ ಹಿಡಿದು ಮನೆ ಬಾಗಿಲಿಗೆ ಬಂದು ನಿಲ್ತಾರೆ ಈ ರಾಕ್ಷಸರು. ಬ್ರಿಟಿಷರು ದಬ್ಬಾಳಿಕೆ ಮಾಡುವಂತೆ ಈ ರಾಕ್ಷಸರಲ್ಲವೇ ಇವರು. ಜೈ ಶಿವರಾಮ್, ಜೈ ರಾಮ್, ನೀನೇ ಕಾಪಾಡಪ್ಪ. ಜಾನು, ಜಾನು, ಸ್ವಾಮಿ ಇವತ್ತು ಮನೆಯಲ್ಲಿ ಇರಿ. ಬೇಗ ಆಸ್ಪತ್ರೆ ಹೋಗಿ ತೋರಿಸ್ಕೊಂಡು ಬರೋಣ. ಯಾಕಂದ್ರೆ ನಿಮ್ಮ ಮೈ ಮೇಲೆ ಬಾಸುಡಿಗಳು ತುಂಬಿದೆ. ಅಂದಾಗೆ ಈ ವಾಲಿಕರ ಕೆಲಸ ಬೇಡ ಅಂದ್ರೂ ನನ್ನ ಮಾತು ಕೇಳ್ತಾ ಇಲ್ಲ ನಿಮ್ಗೆ. ಅಯ್ಯೋ ಬೇಡ ಕಾಣೆ, ಬೇಡ. ಅವನ ಮುಂದೆ ಹೇಳಬೇಡ. ಯಾಕೆ ಗೊತ್ತಾಗ ಬರದಣ್ಣ? ಅಂದರೆ ನಾನು ನಿಮ್ಮ ತಮ್ಮನಲ್ಲವೇ? ಅಯ್ಯೋ ಬಿಡ್ತಾನಪ್ಪ. ಯಾಕಪ್ಪ, ಏನಾಯ್ತೀಗ? ಲಕ್ಷ್ಮಣ್ಣ, ಅದು ಇವರು ಗೊತ್ತು ಅತ್ತಿಗೆ. ಆ ಮಗ ಗಜಪತಿ ಅಣ್ಣನ ಮೇಲೆ ಕೈ ಮಾಡಿದನು ತಾನೇ. ಅಂದರೆ ನಿನಗೆ? ಹೌದಣ್ಣ, ಆ ಮಗ ಗಜಪತಿಯನ್ನು ಚೆನ್ನಾಗಿ ಒದ್ದು ಬಂದಿರುವೆ. ಹುಲಿ ಅಂತಿರೋ ಈ ನಿನ್ನ ತಮ್ಮ ಮನೆಯಲ್ಲಿರುವಾಗ ಹುಲಿ ಅಂತಿರೋ ನನ್ನ ಮಕ್ಕಳು ನಿನ್ನ ಮೇಲೆ ಕೈ ಮಾಡಿದರೆಂದರೆ ಕೈ ಅಷ್ಟಲ್ಲಣ್ಣ, ಅವರ ರುಂಡವನ್ನು ಕಡಿದು ಕೈಯಾಗ ಹಿಡ್ಕೊಂಡು ಬರ್ತಿದ್ದ. ಅಷ್ಟರಲ್ಲಿ ಆ ರಾಯಣ್ಣ ಬಂದು ತಡೆದೇ ಬಿಟ್ಟ. ವೈದ್ಯ ಎಂತ ಕೆಲಸ ಮಾಡಿ ಬಂದ್ರಿವಿ. ಅಂದಾಗೆ ನಾಳೆ ನಮ್ಮನ್ನ ಬದುಕಲು ಬಿಡುತ್ತಾರೆ ಅವರು? ಇಲ್ಲ ಜಾನಕಿ,
ಆ ಹುಲಿ ಬಾಯಿಗೆ ಹೋಗಿ ನಾವೇ ಆಹಾರವಾಗಬೇಕು. ಅಣ್ಣ ಲೇ ಮುಚ್ಚು ಬಾಯಿ, ಲೇ ಹುಚ್ಚಪ್ಪ, ನಾವು ಸಣ್ಣವರು, ತಗ್ಗಿ ಬಗ್ಗಿ ನಡೆಯಬೇಕು. ಅವರ ಹತ್ತಿರ ಹಣವಿದೆ, ನಮ್ಮ ಹತ್ತಿರ ಅವರ ಸಾಲವಿದೆ. ಅಣ್ಣ, ಮುಂದಿನ ತಿಂಗಳಲ್ಲಿ ಕಬಡ್ಡಿಯ ಪಂದ್ಯಾವಳಿ ಇದೆ. ಅದರಲ್ಲಿ ಗೆದ್ದು ಬಂದು ನಮ್ಮ ಸಾಲವನ್ನು ತೀರಿಸುತ್ತೇನೆ ಅಣ್ಣ. ನೀನೇನು ಹೆದರಬೇಡಣ್ಣ. ಅವರಾಡಿದ ಮಾತುಗಳನ್ನು ಕೇಳಿದರೆ ಅವರನ್ನು ಅಲ್ಲೇ ಕೊಚ್ಚಾಕಿ ಬಿಡಬೇಕೆನಿಸುತ್ತದೆ ಅಣ್ಣ. ಮೈದ್ರ, ಅದು ಯಾವ ಮಾತು ಗೊತ್ತಾಗಲಿಲ್ಲ. ನಾವಿಬ್ಬರು ಒಂದೇ ಕುಲದವರಲ್ಲಂತತ್ತಿಗೆ. ನಾನು ಬೇಡರ ಕುಲದಲ್ಲಿ ಹುಟ್ಟಿರುವನಂತೆ, ಅಣ್ಣನು ಕ್ಷತ್ರಿಯ ಕುಲದವನಂತೆ. ಇದು ಏನು ದೊಡ್ಡ ವಿಷಯ ತಮ್ಮ? ಅದು ನಿಜ. ನಮ್ಮ ತಂದೆ ನಿಮ್ಮ ತಂದೆ ಅಕ್ಕಪಕ್ಕದ ಮನೆಯವರಂತೆ. ನಮ್ಮಿಬ್ಬರ ಮನೆ ಮುಂದೆ ಅಪಾರವಾದ ನಿಧಿ ಇತ್ತಂತೆ. ಆ ನಿಧಿ ಆಸೆಗಾಗಿ ರಾತ್ರೋರಾತ್ರಿ ನನ್ನ ತಂದೆ ನಿನ್ನ ತಂದೆಯನ್ನು ಸಾಯಿಸಿ ಬಿಟ್ಟರಂತೆ ಆ ಕಿರಾತಕರು. ನಾವು ಮಲಗಿದಿರುವುದರಿಂದ ಆ ಪಾಪಿಗಳು ನಮ್ಮನ್ನು ನೋಡದೆ ಹಾಗೆ ಹೋಗಿ ಬಿಟ್ಟಿರಂತೆ. ಹೌದಪ್ಪ ಮೈದ್ರ, ಆ ವಿಷಯ ನಮಗೆ ಮಾತ್ರ ತಿಳಿದಿದೆ. ಅಣ್ಣ, ಅಂದರೆ ನಾನು ಅನಾಥನೇ. ನಾನು ಅನಾಥ, ನೀನು ಅನಾಥ. ನಾವಿಬ್ಬರು ಅಣ್ಣ ತಮ್ಮಂದಿರವಲ್ಲವೇನು? ಲಕ್ಷ್ಮಣ, ಒಂದೇ ಗರ್ಭದಿಂದ ಜನಸಿದ್ದರೆ ಏನಾಯಿತು? ಒಂದೇ ತಟ್ಟೆಯಲ್ಲಿ ನಿಮಗೆ ಉಣಿಸಿ ಉಳಿದ ಅನ್ನವನ್ನು ನಾನು ಉಂಡು ಬೆಳೆದು ದೊಡ್ಡವನಾದೆ. ಅಣ್ಣ, ಬಾ ತಂಗಿ, ಇದು ಯಾಕಮ್ಮ ಇದೇಕೋ ನಿನ್ನ ಮುಖ ಸಪ್ಪಗಾಗಿದೆಲ್ಲವೇ? ಅಣ್ಣ, ಹಾಗಾದರೆ ಇವಳು ಯಾರು ತಂಗಿ? ಯಾಕಪ್ಪ, ಏನಾಗಿತ್ತು? ಯಾಕ ಅವಳು ನಮ್ಮಿಬ್ಬರ ತಂಗಿಯಪ್ಪ. ಯಾಕಣ್ಣ, ನಾನು ನಿಮ್ಮ ತಂಗಿ ಅಲ್ಲವೇ? ಲಕ್ಷ್ಮಣ, ಇವಳು ನಮ್ಮಿಬ್ಬರ ತಂಗಿಯಪ್ಪ, ನಮ್ಮಿಬ್ಬರ ತಂಗಿ. ಆ ದೇವರಿಗೆ ಗೊತ್ತು, ಅದು ನಮಗೆ ಬೇಡ. ಅದನ್ನೇ ಎಲ್ಲರ ಮುಂದೆ ಅದನ್ನೇ ಹೇಳುತ್ತಿದ್ದೆ. ನಾವು ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ್ದೇವೆಂದು ಎಲ್ಲರಿಗೂ ಗೊತ್ತಿದೆ. ಅಣ್ಣ, ನಿಜ ಅಣ್ಣ. ಆ ದೇವರು ಜನರಿಗೆ ಮನುಷ್ಯನ ಜನ್ಮ ಕೊಟ್ಟಿರುವನಣ್ಣ. ಎಲ್ಲರ ಮೈಯಲ್ಲಿ ಹರಿತಿರೋದು ಕೆಂಪು ರಕ್ತ. ಆದರೆ ಇಲ್ಲಿ ಜಾತಿ ಜಾತಿ ಎಂದು ಜಾತಿಯ ಗಲಭೆ ನೆಬಿಸಿ ಜಾತಕ ಪಕ್ಷಿಗಳಂತೆ ನಮ್ಮಲ್ಲಿ ಗಲಭೆ ನೆಬಿಸಿ ರಾವಣನಂತೆ ನೆರೆಯುತ್ತಿರುವ ರಾಕ್ಷಸರನ್ನು ಸಂಹಾರ ಮಾಡದೆ ಬಿಡುವನಲ್ಲಣ್ಣ ಈ ಲಕ್ಷ್ಮಣ. ಅಣ್ಣ, ನಾನು ಕ್ಷತ್ರಿಯನೇ ಆಗಿರಲಿ, ಕುರುಬನೇ ಆಗಿರಲಿ, ಬೇಡರನೇ ಆಗಿರಲಿ, ಪಂಚಮಿ ಸಾಲಿನೇ ಆಗಿರಲಿ, ಅದು ನನಗೆ ಬೇಡಣ್ಣ, ಬೇಡ. ನನಗೆ ಸಂಬಂಧ ಪಡುವ ಮನುಷ್ಯನ ಜಾತಿ ಮಾತ್ರ ಅಣ್ಣ, ಜಾತಿ. ನಿಜ ತಮ್ಮ, ನೀನು ಹೇಳಿದ್ದು 100% ಸತ್ಯವಿದೆ. ಆದರೆ ಆ ಗಜಪತಿ ಮೇಲೆ ಕೈ ಮಾಡಿರುವೆಯಲ್ಲ, ಅವನು ನಿನ್ನನ್ನು ಸುಮ್ಮನೆ ಬಿಡುವನೇನು ತಮ್ಮ? ಸುಮ್ಮನೆ ಬಿಡುವನೇನು? ಯಾಕಣ್ಣ, ಏನಾಯ್ತು? ನೀನೇಕೆ ಅವ್ರ ತಂಟಿಗೆ ಹೋದೆ? ಹೇಳಣ್ಣ ನೀನು. ತಂಗಿ, ಎದರ ಬೇಡಮ್ಮ. ಎದರಿ ಕೈ ಕಟ್ಟಿ ಕುಳಿತುಕೊಳ್ಳುವುದಕ್ಕೆ ಈ ನಿನ್ನ ಅಣ್ಣ ರಣ ಹೇಳಿ ಅಲ್ಲಮ್ಮ.
ಯಾರೇ ವೈರಿಗಳೇ ಬರಲಿ ಅವರನ್ನು ಓದ್ತ ಬುದ್ಧಿ ಕಲಿಸುವ ವೀರ ಕಣಮ್ಮ ಈ ನಿನ್ನ ಅಣ್ಣ. ಸೌಂದರ್ಯ, ಯಾಕಮ್ಮ ಇಂದೇಕೋ ನಿನ್ನ ಮುಖ ಬಾಡಿ ಹೋಗಿದೆ? ಯಾಕೆ, ಏನಾದ್ರೂ ನಿನಗೆ ತೊಂದರೆ ಆಯ್ತಾ? ತಂಗಿ, ಹಾಗೇನಿದ್ದರೂ ಹೇಳಮ್ಮ, ಯಾವುದಕ್ಕೂ ಸಂಕೋಚ ಪಡಬೇಡ. ಅಣ್ಣ, ಯಾಕೋ ವಾಂತಿ ತರ ತಲೆ ಸುತ್ತದಂತ ಆಗ್ತಾ ಇದೆ ಅಣ್ಣ ನನಗೆ. ತಂಗಿ, ಹಾಗಾದರೆ ಈಗಲೇ ಡಾಕ್ಟರ್ಗೆ ಬರಲು ಹೇಳುತ್ತೇನೆ. ಇಲ್ಲಣ್ಣ, ನನಗೇನು ಆಗಿಲ್ಲ ಬಿಡಣ್ಣ ನೀನು. ಹಲೋ, ನಮಸ್ತೆ ಡಾಕ್ಟರ್. ನನ್ನ ತಂಗಿಯ ಮೈಯಲ್ಲಿ ಹುಷಾರಿಲ್ಲ, ಸ್ವಲ್ಪ ಬಂದೋಗಿ. ಅಣ್ಣ, ನನಗೇನು ಆಗಿಲ್ಲ ಬಿಡಣ್ಣ ನೀನು. ತಂಗಿ, ನೀನೇ ನನ್ನ ಎರಡು ಕಣ್ಣು ಕಣಮ್ಮ. ಈ ಕಣ್ಣಲ್ಲಿ ಧೂಳು ಬಿದ್ದರೆ ಸಹಿಸಿಕೊಳ್ಳುವ ಶಕ್ತಿ ನನಗಿಲ್ಲಮ್ಮ, ಸಹಿಸಿಕೊಳ್ಳುವ ಶಕ್ತಿ ನನಗಿಲ್ಲಮ್ಮ. ನೋಡಮ್ಮ, ನಿನಗೆ ತುಂಬಾ ಸುಸ್ತಾಗಿದೆ, ಒಳಗಡೆ ಒಳಗಡೆ ನಿನಗೆ ಪಾನಕ ಮಾಡಿಕೊಡ್ತೀನಿ, ಕುಡಿ. ತಂಗಿ, ಇದೇಕೋ ಈ ನಿನ್ನ ಮುಖ ನೋಡಿದರೆ ನೋಡುತ್ತಲೇ ಇರಬೇಕೆನಿಸುತ್ತದಲ್ಲವೇ? ನನಗೂ ಹಾಗೆ ಅನ್ನಿಸ್ತಾ ಇದೆಯಣ್ಣ. ನಿಮ್ಮನ್ನೆಲ್ಲರನ್ನು ಕೊನೆಯ ಸಲ ನೋಡ್ತೀನೋ ಅಂತ ಅನ್ನಿಸ್ತಾ ಇದೆಯಣ್ಣ. ಯಾಕಮ್ಮ ಹಾಗ್ಯಾಕೆ ಹೇಳುವೆ? ಅಣ್ಣ, ನಾವೆಲ್ಲರೂ ಸೇರಿ ತಂಗಿಯ ಮನಸ್ಸನ್ನು ತಿಳಿಗೊಳಿಸೋಣ ಬನ್ನಿ. ನನ್ನ ಬಂಗಾರ, ನನ್ನ ಬಂಗಾರ.
ಏನಾಯ್ತಮ್ಮ ನಿನಗೆ? ಏನಾಗಿದೆ? ತಂಗಿ ಬಾರಮ್ಮ, ಈಗಲೇ ಆಸ್ಪತ್ರೆಗೆ ಹೋಗೋಣ. ಇಲ್ಲಿ ಲಕ್ಷ್ಮಣ ಅಂದ್ರೆ ಯಾರು? ಯಾಕೆ ಸರ್, ಏನಾಯ್ತು? ಈ ಊರ ಗಜಪತಿಯ ಹೋದರೆ ಸುಮ್ಮನೆ ಬಿಡ್ತಾರ ಗೌಡ್ರಿ? ಸರ್, ನಾನು ಆಗಲೇ ಒಡೆಯಲಿಲ್ಲ ಸರ್. ಅವನು ನನ್ನ ಅಣ್ಣನನ್ನು ಮೈಯಲ್ಲಿ ಬಾಸುಂಡೆ ಬರೋ ಹಾಗೆ ಒಡೆದಿದ್ದನು. ಅದನ್ನು ನೋಡಿಕೊಂಡು ಸುಮ್ಮನೆ ಇರಬೇಕೇನ್ ಸರ್? ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಮಾಡಬೇಕಾಗಿತ್ತು. ಸರ್, ನಾನೇ ಬೇಡಂದ ಹೇಳಿಬಿಟ್ಟೆ ಸರ್. ಅದೇ ತಪ್ಪಾಗಿ ಹೋಯಿತು ಸರ್, ಅದೇ ತಪ್ಪಾಗಿ ಹೋಯಿತು. ಒಬ್ಬ ಬಿಕಾರಿ ನೀವು ಅಂದರೆ ದೊಡ್ಡವರ ಮೇಲೆ ಕೈ ಮಾಡುವಷ್ಟು ಅಂದರೆ ನಿನಗೆಷ್ಟು ಸೊಕ್ಕು ಇರಬೇಕು ಮಗನೇ. ಇನ್ಸ್ಪೆಕ್ಟರ್, ನನಗೆ ಸೊಕ್ಕು ಬರಲು ನಾನೇನು ನಿಮ್ಮಪ್ಪನ ಮನೆ ನೊತ್ತು ತಿಂದು ಬೆಳೆದಿಲ್ಲ. ನಿಮ್ಮ ಹಾಗೆ ಎಂದಲು ಕಾಸಿಗೆ ಕೈ ಚಾಚುವ ಗುಲಾಮನಲ್ಲ. ಏ ಬಡವ, ನನಗೆ ಗುಲಾಮ ಅನ್ನೋತಿ ಏನಲ್ಲಿ? ಬಿಕಾರಿ ನನ್ನ ಮಗನೇ. ಇನ್ಸ್ಪೆಕ್ಟರ್, ಸಿಂಹ ಇರುವ ಗುಹೆಯಲ್ಲಿ ಬಂದು ಸಿಂಹನ ಹೊಡೆಯಲು ಹೋದರೆ ಆ ಸಿಂಹ ಬಿಟ್ಟಿದ್ದು ಇತಿಹಾಸದಲ್ಲೇ ಇಲ್ಲ. ಅವರ ಗಂಟಲ ಕೊಳವೆಯನ್ನು ಹರಿದು ಅವರ ಬಿಸಿ ರಕ್ತ ಕುಡಿದಾಗಲೇ ಅದರ ಆತ್ಮಕ್ಕೆ ಶಾಂತಿ. ಲೇ ಲಕ್ಷ್ಮ, ನಮ್ಮ ಸಾಹೇಬರಿಗೆ ಎದುರು ವಾದಿಸುವೆಯಾ ಮಗಳೇ? ನಡೀತೆ ಸನ್ನಿಗೆ. ಸರ್, ಒಂದು ನಿಮಿಷ ಅವಕಾಶ ಕೊಡಿ ಸರ್. ಹತ್ತಿಗೆ ತಂಗಿ ಮುಖಕ್ಕೆ ನೀರಾಕಿ. ಸಾಯಿಬ್ರೆ, ನನ್ನ ಮೈತ್ರ ಯಾವ ತಪ್ಪು ಮಾಡಿಲ್ಲ. ದಯವಿಟ್ಟು ನನ್ನ ಮೈತ್ರನ ಬಿಟ್ಟು ಬಿಡಿ. ಯಾಕಂದ್ರೆ ನನ್ನ ಮಗಳಿಗೆ ಹುಷಾರಿಲ್ಲ. ಸರ್, ಈಗ ಇವನನ್ನು ಬಿಟ್ಟು ಹೋಗಿ ಆಮೇಲೆ ನಾನೇ ಸ್ಟೇಷನ್ಗೆ ಕರೆದುಕೊಂಡು ಬರುತ್ತೇನೆ. ನೋಡಿ, ಕಂಪ್ಲೇಂಟ್ ಕೊಟ್ಟವರು ಅವರು, ಡ್ಯೂಟಿ ಮಾಡುವವರು ನಾವು. ನಮ್ಮ ಡ್ಯೂಟಿ ನಾವು ಮಾಡಲೇಬೇಕು. ಬಿಸಿ ಬೇಡಿ ಹಾಕಿ ಕರೆಕೊಂಡು ಬಾ ಮಗನನ್ನ. ತಮ್ಮ ಲಕ್ಷ್ಮಣ, ಹಳದೈತಿ ಜೀವ ನಗುದೈತಿ ದೈವ ಹಳದೈತಿ ಜೀವ ವಿಧಿಯಾಟ ಕಂಡು ವಿಧಿಯಾಟ ದಯವಿಟ್ಟು ದಯವಿಟ್ಟು ನನ್ನ ಮಾತು ಕೇಳಿ ಅಣ್ಣ. ಏನಣ್ಣ ನಿನ್ನ ಕೈಯಲ್ಲಿ ಬೇಡಿ ಪೊಲೀಸ್? ಸರ್, ನನ್ನಣ್ಣ ತುಂಬಾ ಒಳ್ಳೆಯವನು. ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳುತ್ತೇನೆ, ದಯವಿಟ್ಟು ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ ನೀವು. ನೋಡಮ್ಮ, ಏನಾದರೂ ಕೋರ್ಟಿನಲ್ಲಿ ವಿಚಾರಿಸಿ ಕೊಡಿ. ನಮ್ಮ ಡ್ಯೂಟಿ ನಾವು ಮಾಡುತ್ತೇವೆ. ನಡೆಯವನನ್ನ. ಅಣ್ಣ ತಂಗಿ, ನೀವು ಎದರಿದ್ದೀರಮ್ಮ, ನನಗೇನು ಆಗೋದಿಲ್ಲ. ಹಿಂಗ ಹೋಗಿ ಹಂಗ ಬಂದೇ ಬಿಡ್ತೇನೆ. ಎಲ್ಲಿರೆ 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 ಅಣ್ಣ ಎಲ್ಲಿರೆ ಹಾ, ಏನಪ್ಪ ಲಕ್ಷ್ಮಣ, ಫೋನ್ ಮಾಡಿದ್ದಿ ಅದಕ್ಕೆ? ಸರ್, ನನ್ನ ತಂಗಿಯನ್ನು ಚೆಕ್ ಮಾಡಿ ಸರ್. ನಾನು ಸ್ವಲ್ಪ ಸ್ಟೇಷನ್ಗೆ ಹೋಗಿ ಬರುತ್ತೇನೆ. ಆಗಲೇ ಲಕ್ಷ್ಮಣ, ಏನಿಲ್ಲ ಕತಿ. ಚೆಕ್ ಮಾಡ್ತೀನಪ್ಪ. ತಮ್ಮ ಲಕ್ಷ್ಮಣ, ನೀನೇನು ಅವರನ್ನು ಬೈಬೇಡಪ್ಪ. ಅವರು ನಿನ್ನನ್ನು ಹೊಡೆಯುತ್ತಾರೆ.
ಲಕ್ಷ್ಮಣ ಅಣ್ಣ ಕುಂತವಳ ಮ್ಯಾಲೆ ಕುಣಿವವರನ್ನ ನಿಂತ್ಕೊಂಡೆ ನೆನೆದೆಗೆ ಎಲ್ಲ ನಡೆದವರಂತೆ ಬರದವರಿಗೆ ಅಲ್ಲಿ ಬೆಲೆಯಲ್ಲೂ ನನ್ನ ವಿಧಿಯೇ ವಿಧಿಯೇ ಹಲೋ ಹಾಂ ಚಕ್ರ ನಿಮ್ಮ ತಂಗಿಗೆ ಏನಾಯ್ತಪ್ಪ? ಸರ್, ನನ್ನ ತಂಗಿಗೆ ಏನಾಯ್ತೆಂದು ಚೆಕ್ ಮಾಡಿ ಸರ್. ಹಾಂ ತಂಗಿ ಏನಾಯ್ತಮ್ಮ? ಈ ಕುರ್ಚಿ ಮೇಲೆ ಇದೇನಪ್ಪ? ಗಂಡ ಇಲ್ಲದೆ 3 ತಿಂಗಳ ಗರ್ಭಿಣಿ. ವಿಚಿತ್ರ ಅನಿಸುತ್ತಪ್ಪ ಅಂತೀನಿ. ಹೇಳಿ ಸರ್, ನನ್ನ ತಂಗಿಗೆ ಏನಾಗಿತ್ತೆಂದು. ಹಾ ಲಕ್ಷ್ಮಣ, ಈ ಕಡೆ ಬನ್ನಿಯಪ್ಪ, ಒಂದು ಸ್ವಲ್ಪ ನೋಡ. ಹಾ ಲಕ್ಷ್ಮಣ, ನೀನೇನು ಹೆದರಬೇಡ. ಶಂಕರ, ನೀನೇನು ಹೆದರಬೇಡ. ನಿಮ್ಮ ತಂಗಿ 3 ತಿಂಗಳ ಗರ್ಭಿಣಿ. ತಂಗಿ ಜಾನಕಿ, ಯಾಕ್ರಿ, ಏನಾಯ್ತು? ಏನಂದು ಹೇಳಲಿ ಜಾನಕಿ, ಏನಂದು ಹೇಳಲಿ? ನನ್ನ ತಂಗಿ ಗಂಡನಿಲ್ಲದ ತಾಯಿ ಆಗುತ್ತಾಳೆಂದು ಹೇಳಿಲ್ಲ, ಇಲ್ಲ ತಾಳಿ ಇಲ್ಲದ ತಾಯಿ ಆಗುತ್ತಾಳೆ ಎಂದು ಹೇಳಿಲ್ಲ, ಇಲ್ಲ ಪಾಪದ ಪಿಂಡ ಮತ್ತ ಪತಿರೋತಿ ಎನ್ನಲ್ಲ. ಏನಂದು ಹೇಳಲಿ ಹೇಳಿ ಜಾನಕಿ, ಏನಂದು ಹೇಳಲಿ? ಮಕ್ಕಳಿಗೆ ಪಾಠ ಹೇಳುತ್ತಂತೆ ಹೋಗಿ ನೀನೇ ಪಾಠ ಕಲಿದುಕೊಂಡು ನೀನೊಂದು ಪ್ರಶ್ನೆಯಾಗಿ ಉಳಿದು ಬಿಟ್ಟಿಲ್ಲಪ್ಪ, ಉಳಿದು ಬಿಟ್ಟಿಯಲ್ಲ. ಅತ್ತಿಗೆ, ನಡೆದ ಸತ್ಯವನ್ನು ನಿನ್ನ ಮುಂದೆ ಹೇಳ್ಬೇಕು ಅಂತ ಬಂದೆ. ಆದ್ರೆ ನನ್ನನ್ನ ಎಲ್ಲಿ ಕೊಲೆಗಾರನಾಗುತ್ತಾನೆ ಎಂಬ ಒಂದೇ ಒಂದು ಬಯಕೆ ನಾನು ನಿನಗೆ ಹೇಳಲೇ ಇಲ್ಲ ಅತ್ತಿಗೆ. ನಾನು ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ಆ ರಣಚಕ್ರ ನನ್ನನ್ನು ಬಲವಂತವಾಗಿ ಎತ್ತುಕೊಂಡು ಹೋಗಿ ನನ್ನ ಶೀಲಗೇರಿಸಿಬಿಟ್ಟ ಅತ್ತಿಗೆ, ಶೀಲಗೇರಿಸಿಬಿಟ್ಟ. ಅಷ್ಟೇ ಅಲ್ಲ, ಈಗ ನನ್ನನ್ನು ಮದುವೆ ಮಾಡ್ಕೊ ಅಂತ ಹೇಳಿದ್ರು ಕೂಡ ನನ್ನ ಮದುವೆಗೆ ಒಪ್ಪಿಗೆ ಕೊಡ್ತಾ ಇಲ್ಲ ಅತ್ತಿಗೆ. ಅಯ್ಯೋ ವಿಧಿಯೇ ಘೋರವೇ, ಸಿದ್ದೇಶ ಕಣ್ಣು ಮುಚ್ಚಿಕೊಳ್ತೀಯೇನಪ್ಪ? ಈ ನಮ್ಮ ಕಷ್ಟವನ್ನು ನಿಮ್ಮ ಕಿವಿಗೆ ಕೇಳಲಿಲ್ಲವೇ? ಇದು ನಿನಗೆ ಕೇಳಿಸದಿಲ್ಲವೇ? ಇದು ಕಾಣದಿಲ್ಲವೇ? ಓ ಸಿದ್ಧಲಿಂಗ, ಗರ್ಭಗುಡಿಯದಲ್ಲಿ ಕುಂತಿರುವೆಯಲ್ಲ, ನಾವು ಇದು ಇಷ್ಟು ನಿನಗೆ ಕೇಳೋದಿಲ್ಲವೇ ಈ ಕೂಗನ್ನು ನಿಮಗೆ? ಅಯ್ಯೋ ಹೇಳು ಜಾನಕಿ, ಹೇಳು, ಏನಂದು ಹೇಳುವೆ? ರೀ,
ನಮ್ಮ ಸೌಂದರ್ಯ ಎಂತವಳು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಅಂದ ಹಾಗೆ ಅವಳ ಕರೆದುಕೊಂಡು ಆ ಹುಡುಗನ ಮನೆಗೆ ಹೋಗಿ ಮಾತನಾಡಿ ಆ ದೇವರಿದ್ದಾನೆ, ದೇವರ ಮೇಲೆ ಭಾರ ಹಾಕೋಣ. ಬಾ ಸೌಂದರ್ಯ, ಒಳಗಡೆ ಹೋಗೋಣ. ಇಲ್ಲಣ್ಣ, ಇಲ್ಲ. ನೀನು ತಿಳಿದುಕೊಂಡ ಹಾಗೆ ಚರಂಡಿಯ ಕೊಳಕು ನಾನಲ್ಲ. ಆ ವಿಧಿ ನನ್ನನ್ನು ನೋಡಿ ಆ ಮೃಗನ ಬಾಯಿಗೆ ಸಿಗುವಂತೆ ಮಾಡ್ಬಿಡ್ತು ನನ್ನನ್ನು. ಅಯ್ಯೋ ದೇವರೇ, ರಾಮ ವಿಷ್ಣು ಅಂತ ನಂಬಿದ ಈ ಶಿಕ್ಷೆ ನಿನಗೇಕೆ ಬೇಕು? ಯಾರನ್ನು ನಂಬಬೇಕೆ, ಯಾರನ್ನು ಬಿಡಬೇಕೆ ಒಂದು ತಿಳಿಯದಂತಾಗಿದೆ ನನಗೆ. ತಮ್ಮ ಸೆರೆಮನೆಗೆ ಹೋದ ತಂಗಿ ಆಸ್ಪತ್ರೆಯಲ್ಲಿ ಹಾಸಿಗೆ ಮಲಗಿದಳು. ಅಯ್ಯೋ, ನನ್ನ ಬಾಳಿನಲ್ಲಿ ಘೋರವನ್ನೇ ನಡೆದು ಬಿಟ್ಟಿದೆ. ಕಾರ್ ಮೋಡಗಳ ಕಗ್ಗತ್ತಲಲ್ಲಿ ಈ ಬಡವನ ಬಾಳು ಬರೀ ಗೋಳವಾಯ್ತಲ್ಲ. ತಂಗಿ ಬಂಗಾರದಲ್ಲಿ ಕಸರಿರಬಹುದು, ಆದರೆ ಈ ನಿನ್ನ ತಂಗಿ ಹತ್ತಿರ, ಈ ನನ್ನ ತಂಗಿ ಹತ್ತಿರ ಕಸರಿಲ್ಲ ಎಂದು ನಾನು ನಂಬಿದೆ. ಇಂದು ನನ್ನ ನಂಬಿಕೆ ನೀರಾಗಿ ಹರಿದು ಚರಂಡಿಗೆ ಸೇರಿ ಬಿಟ್ಟಿತ್ತಲ್ಲ. ಈ ಬೋಳಲಿ ಶಾಂತಿಯಲ್ಲಿದೆ, ಬಿರುಗಾಳಿ ಬೀಸಿದೆ. ಅನುದಿನವೂ ಸಂತೋಷದ ಹುಡುಗಲೇ ನಸುತ್ತಲೇ ಅನುಭವವೇ ಮುಳ್ಳಾದೆ. ನೀ ಆಡಿದ ಸೋಪಗೀತೆಗೆ. ಅಯ್ಯೋ ದೇವರೇ, ಶಂಕರನ ತಂಗಿ ಓ ಬಸುರಾದಳೆಂದರೆ ಈ ಊರಲ್ಲಿ ನಾನು ಮುಖವೆತ್ತಿ ಹೇಗೆ ತಿರುಗಲಪ್ಪ, ತಮ್ಮ ದೇರಿಗೆ ಹೋದ ಲಕ್ಷ್ಮಣ. ಅಯ್ಯೋ ದೇವರೇ, ಅಯ್ಯೋ. ಹರಿದು ಹಸೆ ಹರಿದು